ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ದಂಗಲ್ ಜಿದ್ದಾಜಿದ್ದಿನ ಸಮರದಲ್ಲಿ ಗೆದ್ದು ಬೀಗಿದ ಸಾಹುಕಾರ್ ಬಣ ಜಾರಕಿಹೊಳಿ ಬಣದ ವಿರುದ್ಧ ಇದೀಗ ಸಮರ ಸಾರಿದಂತಹ ಕತ್ತಿ ಹಾಗೂ ಸವದಿ ಸಾಹುಕಾರ್ ಬಣದ ವಿರುದ್ಧ ಸಮರವನ್ನ ಸಾರಿದರು. ನಿರ್ದೇಶಕರ ಚುನಾವಣೆ ಆಯಿತು. ಈಗ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸಮರ. ನಾವೇ ಅಧಿಕಾರವನ್ನ ಹಿಡಿತೀವಿ ಅಂತ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಲಕ್ಷ್ಮಣ್ ಸವದಿ ಅವರ ಈ ಹೇಳಿಕೆಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. 50 ಕೋಟಿ ಬೆಟ್ ಕಟ್ಟೋದಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಲಕ್ಷ್ಮಣ್ ಸವದಿ ಚುಕ್ಕಾಣಿ ಹಿಡಿದ್ರೆ ನನ್ನ ಆಸ್ತಿಯನ್ನ ಮಾರಿ 50 ಕೋಟಿ ರೂಪಾಯಿ ಕೊಡ್ತೀನಿ, ಸೋತ್ರೆ ಸವದಿ 50 ಕೋಟಿ ಕೊಡೋದಕ್ಕೆ ತಯಾರಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಚುಕ್ಕಾಣಿಗೆ ಬೆಟ್ ಕಟ್ಟೋದಿಕ್ಕೆ ರೆಡಿ ಆಗಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ. ಫಲಿತಾಂಶಕ್ಕೂ ಮುನ್ನವೇ ಚೀಟಿಯಲ್ಲಿ ಬರೆದಿಟ್ಟಿದ್ದೀನಿ ಅಂತ ಸವದಿ ಹೇಳಿದ್ದಾರೆ. ಸವದಿಗೆ 50 ಕೋಟಿ ಬೆಟ್ನ ನೇರ ಸವಾಲು ಹಾಕಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ದಂಗಲ್, ಸಾಹುಕಾರ್ ಬಣ ಜಿದ್ದಾಜಿದ್ದಿನ ಸಮರದಲ್ಲಿ ಈಗಾಗಲೇ ಗೆದ್ದು ಬೀಗಿದೆ. ಈಗ ನಿರ್ದೇಶಕರ ಚುನಾವಣೆ ಆದ ನಂತರ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸಮರ. ನಾವೇ ಅಧಿಕಾರ ಹಿಡಿತೀವಿ ಅಂತ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಯವರ ಹೇಳಿಕೆಗೆ ಈಗ ತಿರುಗೇಟನ್ನು ಕೊಟ್ಟಿರೋದು ಬಾಲಚಂದ್ರ ಜಾರಕಿಹೊಳಿ ಅವರು. 50 ಕೋಟಿ ಬೆಟ್ನ ಸವಾಲು ಹಾಕಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಚುಕ್ಕಾಣಿ ಹಿಡಿದ್ರೆ ನನ್ನ ಆಸ್ತಿಯನ್ನಾದ್ರೂ ಮಾರಿ 50 ಕೋಟಿ ಕೊಡ್ತೀನಿ, ಸೋತ್ರೆ ಸವದಿ 50 ಕೋಟಿ ಕೊಡೋದಕ್ಕೆ ತಯಾರಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸವಾಲನ್ನ ಹಾಕಿದ್ದಾರೆ ಈ ಮೂಲಕ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಬೆಟ್ ಕಟ್ಟೋದಿಕ್ಕೆ ರೆಡಿ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ. ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರಿ ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಲಿಲ್ಲ ಅವ್ರು ನನಗೆ 50 ಕೋಟಿ ಕೊಡಬೇಕು. ನೀವೇ ನಡು ಹೋಗಿ ಯಾರು ಪಂಚಿಗೆ ಮಾಡ್ತೀರಿ ಮಾಡ್ರಿ. ಮತ್ತು ಅಲ್ಲ ಈಗ ಅಂದ್ರೆ ಈಗಲ್ಲ ಮತ್ತು ಈಗ ಅಲ್ರಿ ಓಪನ್ ಅಪ್ ಈಗ ಅವ್ರ ಅಧ್ಯಕ್ಷ ಮಾಡ್ಕೊತಂತ ಹೇಳ್ತಾರಲ್ಲ, ಅಷ್ಟು ಅವ್ರಿಗಿತ್ತಂದ್ರೆ ಮಾಡ್ಕೊಲಿ. ಅವ್ರು ಮಾಡ್ರೆ ನಾನು ಅಷ್ಟೇನೋ ಮಾಡಿ ಇದು ಮಾಡ್ತೇನೆ. ಬೆಟ್ಟಿಂಗ್ ಆಡ್ಬಿಡೋಣ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ. ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರಿ ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಲಿಲ್ಲ ಅವ್ರು ನನಗೆ 50 ಕೋಟಿ ಕೊಡಬೇಕು. ನೀವೇ ನಡು ಹೋಗಿ ಯಾರು ಪಂಚಿಗೆ ಮಾಡ್ತೀರಿ ಮಾಡ್ರಿ. ಮತ್ತು ಅಲ್ಲ ಈಗ ಅಂದ್ರೆ ಈಗಲ್ಲ ಮತ್ತು ಈಗ ಅಲ್ರಿ ಓಪನ್ ಅಪ್ ಈಗ ಅವ್ರ ಅಧ್ಯಕ್ಷ ಮಾಡ್ಕೊತಂತ ಹೇಳ್ತಾರಲ್ಲ, ಅಷ್ಟು ಅವ್ರಿಗಿತ್ತಂದ್ರೆ ಮಾಡ್ಕೊಲಿ. ಅವ್ರು ಮಾಡ್ರೆ ನಾನು ಅಷ್ಟೇನೋ ಮಾಡಿ ಇದು ಮಾಡ್ತೇನೆ. ಬೆಟ್ಟಿಂಗ್ ಆಡ್ಬಿಡೋಣ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ. ಲಕ್ಷ್ಮಣ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಜಿದ್ದಾಜಿದ್ದಿನ ಸಮರದಲ್ಲಿ ಸಾಹುಕಾರ್ ಬಣ ಗೆದ್ದು ಬೀಗಿದೆ. ಸೊ ಇದೀಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಪೈಪೋಟಿ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ ಕೂಡ ಕಟ್ಟೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಏನೆಲ್ಲ ನಡೀತಾ ಇದೆ? ಮಧುಕರ್, ನೀವು ಗಮನಿಸಿರ್ಬೋದು, ರಾಜ್ಯ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬ ಕಳೆದ 3 ದಶಕಗಳಿಂದ ಕೂಡ ಇರುವಂತದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಪ್ರಭಾವಿ ರಾಜಕೀಯ ಕುಟುಂಬ ಅಂತೇಳಿ ಕೂಡ ಗುರುತಿಸಿಕೊಂಡಿರುವಂತದ್ದು. 30 ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ರೂ ಕೂಡ ಈವರೆಗೂ ಕೂಡ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಕುಟುಂಬದ ತೆಕ್ಕೆಗೆ ಬಂದಿರಲಿಲ್ಲ. ನಿನ್ನೆ ಫಲಿತಾಂಶ ಪ್ರಕಟ ಆದ ಬಳಿಕ ಸತೀಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಇಬ್ರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಜಂಟಿ ಸುದ್ದಿಗೋಷ್ಠಿ ಆರಂಭದ ಮುಂಚೆಯೇ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ರು, ನಾವು 30 ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಡಿಸಿಸಿ ಬ್ಯಾಂಕ್ನ ಚುಕ್ಕಾಣಿ ಹಿಡಿದಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ರು. ನಾವು ರೈತರ ಪರವಾಗಿದ್ದೀವಿ, ಜಿಲ್ಲೆಯ ಜನರ ಪರವಾಗಿದ್ದೀವಿ, ಯಾರು ಆತಂಕ ಪಡಬೇಕಾಗಿಲ್ಲ ಅನ್ನುವಂತಹ ಮನವರಿಕೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಫಲಿತಾಂಶಕ್ಕೂ ಮುನ್ನವೇ ಲಕ್ಷ್ಮಣ್ ಸವದಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಅದು ಯಾರ ಪೆನಾಲ್ ಎಷ್ಟೇ ಗೆಲ್ಲಿ, ಆದ್ರೆ ನನ್ನ ಜೇಬಿನಲ್ಲಿ ಒಂದು ಚೀಟಿ ಇದೆ, ನನಗೆ ಬೆಂಬಲ ಕೊಡ್ತಕ್ಕಂತಹ ನಿರ್ದೇಶಕರ ಸಂಖ್ಯೆಯು ಕೂಡ ಜಾಸ್ತಿ ಇದೆ, ನನ್ನ ಜೊತೆಗೆ ಎಲ್ಲ ನಿರ್ದೇಶಕರು ಆತ್ಮೀಯರಿದ್ದಾರೆ, ಹೀಗಾಗಿ ನಾವೇ ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾರವಾಗಿ ಪ್ರತಿಕ್ರಿಯೆ ನೀಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವರು ಯಾವುದಾದ್ರೂ ಹೊಸದಾಗಿ ತಳಿ ಸಂಶೋಧನೆ ಮಾಡ್ತಿದ್ದಾರೆ ಅನ್ನುವಂತ ಹೇಳಿಕೆ ನೀಡುವ ಮೂಲಕ ಅವರಿಗೆ ತಿರುಗೇಟು ಕೊಡಿಸುವ ಕೆಲಸವನ್ನು ಮಾಡಿದರು. ಆದ್ರೆ ಅದಾದ ಬಳಿಕ ಬಾಲಚಂದ್ರ ಜಾರಕಿಹೊಳಿ ಕೂಡ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು.
ಯಾವುದೇ ಕಾರಣಕ್ಕೂ ಸೌದಿ ಅವರಿಗೆ ಏನು ಅಧಿಕಾರ ಚುಕ್ಕಾಣಿ ಸಿಗೋಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನಾನೇ 50 ಕೋಟಿ ರೂಪಾಯಿ ಕೊಡ್ತೀನಿ, ಅವ್ರೇನಾದ್ರೂ ಅಧ್ಯಕ್ಷ ಉಪಾಧ್ಯಕ್ಷ ಅವ್ರ ಬಣದಿಂದ ಏನಾದ್ರು ಮಾಡಿದ್ರೆ ನಾನೇ 50 ಕೋಟಿ ರೂಪಾಯಿ ಕೊಡ್ತೀನಿ, ಆಗದೇ ಇದ್ರೆ ಅವ್ರು 50 ಕೋಟಿ ರೂಪಾಯಿ ಕೊಡಕ್ಕೆ ರೆಡಿ ಇದ್ದಾರೆ ಅನ್ನುವಂತಹ ಸವಾಲನ್ನು ಹಾಕಿರುವಂಥದ್ದು. ಹೀಗಾಗಿ ಈಗಾಗಲೇ ಬೆಳಗಾವಿ DCC ಬ್ಯಾಂಕ್ನ 16 ಸ್ಥಾನಗಳ ಪೈಕಿ 12 ಸ್ಥಾನಗಳು ಈಗಾಗಲೇ ರಿಸಲ್ಟ್ ಅನೌನ್ಸ್ ಆಗಿರುವಂಥದ್ದು. ಅದರಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರ ಪೆನಲ್ನ 8 ನಿರ್ದೇಶಕರು ಗೆದ್ದು ಬಿಗಿರುವಂಥದ್ದು. ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಬೆಂಬಲಿತ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಕೂಡ ಈಗ ಗೆದ್ದಿರುವಂಥದ್ದು. ಅದ್ರ ಫಲಿತಾಂಶ ಇನ್ನಷ್ಟೇ ಬರಬೇಕಿರುವಂಥದ್ದು. ಹೀಗಾಗಿ 9 ಸ್ಥಾನಗಳು ಮ್ಯಾಜಿಕ್ ನಂಬರ್ ಏನಿದೆ ಆದರೆ ಈಗ ಜಾರಕಿಹೊಳಿ ಪೆನಲ್ ಗೆದ್ದಿರುವಂಥದ್ದು. ಹೀಗಾಗಿ ಈಜಿಯಾಗಿ ಅವರು ಚುಕ್ಕಾಣಿ ಹಿಡಿಯೋಕ್ಕೂ ಕೂಡ ಈಜಿ ಆಗ್ತಿರುವಂಥದ್ದು. ಇದ್ರ ಜೊತೆಗೆ ಇನ್ನೂ 4 ಕ್ಷೇತ್ರದ ಫಲಿತಾಂಶ ಬರಬೇಕಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹುಕ್ಕಿಯಿಂದ ರಮೇಶ್ ಕತ್ತಿ ಆಗಿರ್ಬೋದು, ನಿಪ್ಪಾಣಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಅದ್ರ ಜೊತೆಗೆ ಕಿತ್ತೂರಿಂದ ಮಾಂತೇಶ್ ದೊಡ್ಡಗೌಡ ಹಾಗೂ ಬೈಲೊಂಗಲಿಂದ ಮಾಂತೇಶ್ ದೊಡ್ಡಗೌಡ ಹಾಗೂ ಕಿತ್ತೂರಿಂದ ನಾನಾ ಸಾಹೇಬ್ ಪಾಟೀಲ್ 4 ಜನರ ಏನು ಅನೌನ್ಸ್ ಅಷ್ಟೇ ಆಗಬೇಕಾಗಿ ಈಗಾಗಲೇ ಕೌಂಟಿಂಗ್ ಮುಗಿದಿರುವಂಥದ್ದು. ಹೈಕೋರ್ಟ್ನಲ್ಲಿ ತೀರ್ಪು ಇರುವ ಹಿನ್ನೆಲೆಯಲ್ಲಿ ಅದು 28ರ ನಂತರ ಅನೌನ್ಸ್ ಆಗಲಿದೆ. 28ರ ಈವರೆಗೂ DCC ಬ್ಯಾಂಕ್ನ ದಂಗಲ್ ಆದರೆ ಇನ್ನು ಮುಂದೆ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಬಂಧಪಟ್ಟಂಗೆ ದಂಗಲ್ ಇರ್ತಿರುವಂಥದ್ದು, ಏರ್ಪಟ್ಟಿರುವಂಥದ್ದು. ಹೀಗಾಗಿ ನಾವೇ ಚುಕ್ಕಾಣಿ ಹಿಡಿತೀವಿ ಅಂತೇಳಿ ಒಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್ ಹೇಳಿದ್ರೆ ಇಲ್ಲ ಅದು ಸಾಧ್ಯನೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನ ಲಕ್ಷ್ಮಣ್ ಸವದಿ ಅವರು ನೀಡ್ತಿರುವಂಥದ್ದು. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಹೇಗೆ ಬೆಟ್ಟಿಂಗ್ ಇರುತ್ತೆ, ಹವಾ ಇರುತ್ತೋ ಈಗ DCC ಬ್ಯಾಂಕ್ನಲ್ಲೂ ಕೂಡ ಬೆಟ್ಟಿಂಗ್ ಹವಾ ಏರ್ಪಟ್ಟಿರುವಂಥದ್ದು. ಅದರಲ್ಲೂ 1-2 ಕೋಟಿ ಅಲ್ಲ 50 ಕೋಟಿ ರೂಪಾಯಿ ಬೆಟ್ಟಿಂಗ್ ಕಟ್ಟೋಕೆ ಈಗ ಬಾಲಚಂದ್ರ ಜಾರಕಿಹೊಳಿ ಮುಂದಾಗಿರುವಂಥದ್ದು. ಏನಾದರೂ ಲಕ್ಷ್ಮಣ್ ಸವದಿ ಅವರು ಈ ಕೆಲಸ ಅವರಿಂದ ಸಾಧ್ಯ ಆಗದಿದ್ರೆ ಅವ್ರು ಕೊಡಕ್ಕೆ ರೆಡಿ ಇದ್ದಾರೆ, ಮಾಧ್ಯಮದವರು ನೀವೇ ಮಧ್ಯಸ್ಥಿಕೆ ವಹಿಸಿ ಅನ್ನುವಂಥ ಸವಾಲನ್ನ ಈಗ ಬಾಲಚಂದ್ರ ಜಾರಕಿಹೊಳಿ ಹಾಕಿರುವಂಥದ್ದು. ಹೀಗಾಗಿ ಈ ಒಂದು ಬೆಳವಣಿಗೆ ಜಿಲ್ಲಾ ರಾಜಕಾರಣದಲ್ಲಿ ಮತ್ತಷ್ಟು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.